ಆಮ್ ಆದ್ಮಿ ಭೀಮಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು? ಎ. ನವೆಂಬರ್ 14, 2011. ಬಿ. ಮಾರ್ಚ್ 5, 2009. ಸಿ. ಮಾರ್ಚ್ 10, 2008. ಡಿ. ಅಕ್ಟೋಬರ್ 2, 2007. ಸರಿಯಾದ ಉತ್ತರ ಡಿ. ಅಕ್ಟೋಬರ್ 2, 2007. ನೆಕ್ಸ್ಟ್ ಕ್ವಶನ್. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯು ಇದರ ಒಂದು ಭಾಗವಾಗಿದೆ. ಎ. ಕ್ರೆಡಿಟ್ ನೀತಿ. ಬಿ. ಡೆಬಿಟ್ ಪಾಲಿಸಿ. ಸಿ. ಠೇವಣಿ ನೀತಿ. ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ. ಕ್ರೆಡಿಟ್ ನೀತಿ. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಆದಾಯ ತೆರಿಗೆಯನ್ನು ಪರಿಚಯಿಸಿದವರು? ಎ. ವಿಲಿಯಂ ಜೋನ್ಸ್. ಬಿ. ಜೇಮ್ಸ್ ವಿಲ್ಸನ್. ಸಿ. ನಿಕೋಲಸ್ ಕಾಲ್ಡೋರ್. ಡಿ. ಮಹಾವೀರ ತ್ಯಾಗಿ. ಸರಿಯಾದ ಉತ್ತರ ಬಿ. ಜೇಮ್ಸ್ ವಿಲ್ಸನ್. ನೆಕ್ಸ್ಟ್ ಕ್ವಶನ್. ಮಧ್ಯಾಹ್ನದ ಊಟದ ಯೋಜನೆಯನ್ನು ಪ್ರಾರಂಭಿಸಲಾಯಿತು? ಎ. ಆಗಸ್ಟ್ 15, 2000. ಬಿ. ಆಗಸ್ಟ್ 15, 1992. ಸಿ. ಆಗಸ್ಟ್ 15, 1995. ಡಿ. ಆಗಸ್ಟ್ 15, 2001. ಸರಿಯಾದ ಉತ್ತರ ಸಿ. ಆಗಸ್ಟ್ 15, 1995. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ದಿಗ್ಭ್ರಮೆಗೊಳಿಸುವ ಮತ್ತು ಸಮರ್ಥ ಲೆಕ್ಕಪತ್ರ ನಿರ್ವಹಣೆ ಮತ್ತು ಹಣಕಾಸು ವರದಿ ವ್ಯವಸ್ಥೆಯನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಜವಾಬ್ದಾರಿ ಯಾರು? ಎ. ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್. ಬಿ. NITI ಆಯೋಗ್. ಸಿ. RBI. ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಎ. ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್. ನೆಕ್ಸ್ಟ್ ಕ್ವಶನ್. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ SEBI ಅನ್ನು ಸ್ಥಾಪಿಸಲಾಯಿತು? ಎ. ಏಪ್ರಿಲ್ 12, 1988. ಬಿ. ಜುಲೈ 12, 1982. ಸಿ. ಜುಲೈ 9, 1988. ಡಿ. ಜುಲೈ 5, 1985. ಸರಿಯಾದ ಉತ್ತರ ಎ. ಏಪ್ರಿಲ್ 12, 1988. ನೆಕ್ಸ್ಟ್ ಕ್ವಶನ್. ಸಚಿವಾಲಯ ಮತ್ತು ಕಾರ್ಯಕ್ರಮದ ಅನುಷ್ಠಾನ ಸ್ವತಂತ್ರ ಸಚಿವಾಲಯವಾಗಿ ಅಸ್ತಿತ್ವಕ್ಕೆ ಬಂದಿತು? ಎ. ಅಕ್ಟೋಬರ್ 15, 1999. ಬಿ. ಜನವರಿ 15, 1998. ಸಿ. ಸೆಪ್ಟೆಂಬರ್ 15, 1999. ಡಿ. ಜೂನ್ 15, 1999. ಸರಿಯಾದ ಉತ್ತರ ಎ. ಅಕ್ಟೋಬರ್ 15, 1999. ಕ್ವಶನ್. ಭಾರತದ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಯಾವ ದೇಶದೊಂದಿಗೆ ಆಗಸ್ಟ್ 1, 2011 ಜಾರಿಗೆ ಬಂದಿತು? ಎ. ದಕ್ಷಿಣ ಕೊರಿಯಾ. ಬಿ. ಚೀನಾ. ಸಿ. ತೈವಾನ್. ಡಿ. ಜಪಾನ್. ಸರಿಯಾದ ಉತ್ತರ ಡಿ. ಜಪಾನ್. ನೆಕ್ಸ್ಟ್ ಕ್ವಶನ್. ಪೂರಕ ವೇತನ ಉದ್ಯೋಗದ ಉತ್ಪಾದನೆಯನ್ನು ತೀವ್ರಗೊಳಿಸುವ ಉದ್ದೇಶದಿಂದ ಕೆಲಸಕ್ಕೆ ರಾಷ್ಟ್ರೀಯ ಆಹಾರ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ? ಎ. ಅಕ್ಟೋಬರ್ 2004. ಬಿ. ಸೆಪ್ಟೆಂಬರ್ 3. ಸಿ. ನವೆಂಬರ್ 2004. ಡಿ. ಜನವರಿ 2004. ಸರಿಯಾದ ಉತ್ತರ ಸಿ. ನವೆಂಬರ್ 2004. ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಮನಿ ಆರ್ಡರ್ ವ್ಯವಸ್ಥೆಯನ್ನು ವರ್ಷದಲ್ಲಿ ಪರಿಚಯಿಸಲಾಯಿತು? ಎ. 1999. ಬಿ. 1880. ಸಿ. 1882. ಡಿ. 1904. ಸರಿಯಾದ ಉತ್ತರ ಬಿ. 1880.